ಯಾವ ಥರ ತೇಜಸ್ವಿ ಸೂರ್ಯ ಅವರು ವೀರಾವೇಶದ ಭಾಷಣ ಮಾಡ್ತಾರಲ್ಲ, ಮೇಕೆದಾಟು ವಿಚಾರ ಏನಪ್ಪ ಮಾಡಿದೆ ಅಂತ ಕೇಳಿದ್ದೀರಾ ನೀವು? ಕೇಳಿದ್ದೀರಾ? ಇಲ್ಲ. ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳಿದ್ದೀರಾ? ಇವರೆಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಮಂತ್ರಿಗಳಾಗಿ, ಕೇಂದ್ರದ ಮಂತ್ರಿಗಳಾಗಿ ಏನೂ ಕೆಲಸ ಮಾಡದೆ ರಾಜ್ಯಕ್ಕೆ ಅನುಕೂಲ, ಇವರಿಂದ ರಾಜ್ಯಕ್ಕೆ 3 ಪೈಸದ ಪ್ರಯೋಜನವೂ ಇಲ್ಲ. ಇವರಿಂದ ಮಾಡ್ಕೊಡೋ ಕೇಳಿ ಮೇಕೆದಾಟನ. ಇವತ್ತು ಕುಮಾರಸ್ವಾಮಿನೂ ಅವರೇ ಅಲ್ಲಿ ಆ ಭಾಗದಲ್ಲಿ ಗೆದ್ದಿರ್ತಕ್ಕಂಥವ್ರು, ಕಾವೇರಿ ನದಿ ಭಾಗದಲ್ಲಿ ಗೆದ್ದಿರ್ತಕ್ಕಂಥವ್ರು. ಅವ್ರನ್ನ ಕೇಳಿ ನೀವು ಕುಮಾರಸ್ವಾಮಿ ಅವ್ರನ್ನ, ಮೇಕೆದಾಟು ಯಾಕೆ ಏನೋ ಕಾಲಿಡ್ಕೋಬೇಕಾ? ನಿಮ್ಮದು ಜವಾಬ್ದಾರಿ ಇಲ್ವಾ? ಎಲ್ಲ ತಗೊಂಡು ಅಂತಕ್ಕೆ ಬರಬೇಕು, ನಾನು ಕರ್ಕೊಂಡು ಹೋಗ್ತೀನಿ, ಅದೆಲ್ಲ ಪ್ರಶ್ನೆ. ನಿಮ್ಮದು ಜವಾಬ್ದಾರಿ ಇಲ್ವಾ? ನಿಮ್ಗೆ ಓಟ್ ಹಾಕಿಲ್ವಾ ಜನ? MP ಮಾಡಿಲ್ವಾ? ಕಾವೇರಿ ಕೋಳದಲ್ಲಿ ಯಾರು MP? ಅವರೇ ಅಲ್ವಾ? ಜವಾಬ್ದಾರಿ ಇಲ್ವಾ? ಈಗ ನಮ್ಮ ಉಪಮುಖ್ಯಮಂತ್ರಿಗಳ ಮುಂದೆ ಇದ್ದಿದ್ದು ಕೋರ್ಟಲ್ಲಿ, ಕೋರ್ಟನ್ನ ಯಶಸ್ವಿಯಾಗಿ ಅಲ್ಲಿ ನಮ್ಮ ವಾದವನ್ನು ಮಂಡಿಸಿ ಅದನ್ನು ನಮ್ಮ ಪರವಾಗಿ ಮಾಡ್ಕೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು. ಈಗ ನಮಗೆ ಈಗ ಇಲ್ಲ ಅಂತಂದರೆ ಇವರೆಲ್ಲ ರಾಜೀನಾಮೆ ಕೊಟ್ಟು ಬರಲಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಮಾಡಿ ತೋರಿಸ್ತೀವಿ ಕಾವೇರಿನ ಕೇಂದ್ರದಲ್ಲಿ. ಖಂಡಿತ. ಇದರ ಜೀವನದಲ್ಲಿ ರಾಜಕಾರಣ ಮಾಡಲ್ಲ ನಾವು ಅವರಂಗೆ ಬೊಗಳೆ ಹೊಡೆಯೋದಕ್ಕೆ, ಸುಳ್ಳು ಹೇಳೋದಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ. ನಾವು ಮಾಡಿ ತೋರಿಸ್ತೀವಿ ಅದನ್ನು. ಇವ್ರಿಗೆ ಅಧಿಕಾರ ಕೊಟ್ಟವ್ರೆ ಮಾಡಬೇಕಲ್ಲ ಇವರು. ಡಿಲಿಮಿಟೇಷನ್ ವಿಚಾರದಲ್ಲಿ ಸರ್ ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನ ಬಿಜೆಪಿ ಎಂಪಿಗಳು ಯಾರು ಸಮರ್ಥನೆ ಮಾಡ್ತಾ ಇದ್ದಾರೆ. ನೀವು ಅದನ್ನು ಮಾಧ್ಯಮದಲ್ಲಿ ಹೇಳ್ಬೇಕು, ಅದನ್ನು ನೀವು ಸರಿಯಾಗಿ ಹೇಳ್ತಾ ಇಲ್ಲ. ನೋಡ್ರಿ, ಇವರೆಲ್ಲ ಕೈಗೊಂಬೆಗಳು, ಹೈಕಮಾಂಡ್ನ ಕೈಗೊಂಬೆಗಳು. ಯಾರಿಗೂ ಕೂಡ ಸ್ವತಂತ್ರವಾದಂಥ ಅವರ ಇದನ್ನು ವ್ಯಕ್ತಪಡಿಸ್ಲಿಕ್ಕಂಥ ಇದು ಅವಕಾಶ ಅವ್ರಿಗೆ ಎಲ್ರಿಗೂ ಇದ್ರೂ ಕೂಡ ಯಾರು ಮಾಡ್ತಾ ಇಲ್ಲ. ಎದುರ್ಕೊಂತಾರೆ ಹೈಕಮಾಂಡ್ಗೆ. ಅವ್ರು ಹೈಕಮಾಂಡ್ ಎದೋಳು ಅಂದ್ರೆ ಎದೋಳ್ತಾರೆ, ಕೂತ್ಕೊಂತಾರೆ. ನಾನು ಆಗಲೇ ಒಂದ್ಸರಿ ಹೇಳಿದ್ದೆ, ನಾನು ದ್ರಾಕ್ಷಿ ಏನು ಅಂತ ಹೇಳಿದ್ದೆ ನಾನು ಅವಾಗ. ನಮ್ಮವರೆಲ್ಲ ಹಂಗೆ ಅಂತ ಪುನಃ ನನ್ನ ಬಾಯಲ್ಲಿ ಹೇಳಿಸ್ಬೇಡಿ ಆ ಮಾತನ್ನ. ಅವ್ರಿಗೆ ಅಧಿಕಾರ ಮುಖ್ಯನೇ ವಿನ, ಅವ್ರಿಗೆ ಇರ್ತಕ್ಕಂಥ ಚೇರ್ ಮುಖ್ಯನೇ ವಿನ ಈ ರಾಜ್ಯದ ಹಿತ ಮುಖ್ಯ ಅಲ್ಲ ಅವ್ರಿಗೆ ಯಾರಿಗೂ. ಯಾರಾದರೂ ಕೂಡ ಒಬ್ಬರು ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಿದಾರಾ? ಈಗ ನಾವು ಹೇಳ್ತೀವಿ, ಈಗ ಎಷ್ಟು ಸೀಟ್ ಇದೆ ನಮ್ಮಲ್ಲಿ ಲೋಕಸಭೆಯಲ್ಲಿ? ಟೋಟಲ್ಲು 500 ಐತಲ್ವಾ? ಅಲ್ಲಿ ತಗೊಂಬರಲಿ ಮಹಿಳಾ ಬಿಲ್ನ ನಾವು ಪಾಸ್ ಮಾಡಿಸ್ಕೊಡ್ತೀವಿ. ನಾವು ನಮ್ಮ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತೀವಿ. 543 ಜನದಲ್ಲಿ ಮಹಿಳಾ ಬಿಲ್ 33% ಬರಬೇಕು ಅಂತೇಳಿ ಅದನ್ನು ಬಿಲ್ನ ಮಂಡಿಸ್ಲಿ. ಅವರು ಡಿಲಿಮಿಟೇಷನ್ ಬಿಟ್ಬಿಡ್ಲಿ. ಅವರು ಡಿಲಿಮಿಟೇಷನ್ ವಿಚಾರ, ಬೇರೆ ಬೇರೆ ವಿಚಾರ ಚರ್ಚೆ ಮಾಡೋದು ಬೇಡ. ಈ 543ರಲ್ಲಿ 33% ಮಹಿಳೆಯರು ಕೊಡಿ ಅಂತೇಳಿ ಆ ಬಿಲ್ನ ಪಾಸ್ ಮಾಡೋದಕ್ಕೆ ಅವ್ರು ತಗೊಂಬರಲಿ. ನಾವು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ನಾವು ಖಂಡಿತ ಅದನ್ನು ಪಾಸ್ ಮಾಡಿಸ್ಕೊಡ್ತೀವಿ. ಅದು ಬಿಟ್ಬಿಟ್ಟು ಮುಂದೆ ಏನೋ ಒಂದು ತೋರಿಸಿ ಹಿಂದ್ಗಡೆ ಏನೋ ಒಂದು ಗಿಟ್ಸ್ಕೊಳ್ಳೋವಂಥ ಕೆಲಸ ಆಗೋದು ಬೇಡ. ಅದಕ್ಕೆ ತಕ್ಕಂತೆ ಇವರೆಲ್ಲ ತಾಳ ಹೊಡಿತಾವ್ರು. ಕೆಲವರೆಲ್ಲ ಹೇಳಿರ್ತಾರೆ, ನೀವು ಹೋಗಿ ಸ್ಟ್ರೈಕ್ ಮಾಡಿ ಹೆಣ್ಮಕ್ಳನ್ನೆಲ್ಲ ಎತ್ಕಟ್ಟಿ ಕಾಂಗ್ರೆಸ್ನವ್ರ ಮೇಲೆ ಅಂತ. ಹಾಗೆ ಪಾಪ ಇವರೆಲ್ಲ ಬೀದಿಗೆ ಇಳಿದು ಬಾಯ್ ಬಿಡ್ಕೋತಾವ್ರೆ. ಈಗ ಮಾಡಲಿ, 543 ಜನದಲ್ಲಿ ಮಾಡಲಿ. ನಾವು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಖಂಡಿತ ಆ ಬಿಲ್ ಪಾಸ್ ಮಾಡಿಸ್ಕೊಡ್ತೀವಿ. 543 ಜನದಲ್ಲಿ 33% ಕೊಡಲಿ ಹೆಣ್ಮಕ್ಳಿಗೆ. ಅವರು ಉದ್ದೇಶನೇ ಬೇರೆ, ಮಂಡಿಸತಕ್ಕಂಥ ಉದ್ದೇಶನೇ ಬೇರೆ, ಆ ಹಿತಾಸಕ್ತಿನೇ ಬೇರೆ, ಅದ್ರ ಉದ್ದೇಶಗಳೇ ಬೇರೆ. ಅದರಿಂದ ಅದು ಫೇಲ್ ಆಗಿದೆ. ಅದು ಒಳ್ಳೆ ರೀತಿಯ ಒಳ್ಳೆ ಮನಸ್ಸಿನ ನಿಜವಾಗ್ಲೂ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನಂಗಿದ್ದಿದ್ರೆ ಈಗ ಮೊದಲು 543 ಸೀಟಲ್ಲಿ ಮಂಡಿಸ್ಬೇಕಾಗಿತ್ತು. ಅದನ್ನು ಅಪ್ರೂವ್ ಮಾಡಿಕೊಡ್ತಿದ್ದು. ಆಮೇಲೆ ಡಿಲಿಮಿಟೇಷನ್ ಮಾಡ್ಬೋದಾಯ್ತಲ್ಲ. ಅದೆಲ್ಲದಕ್ಕೂ ಅನ್ವಯ ಆಗ್ತಿತ್ತಲ್ಲ, ಡಿಲಿಮಿಟೇಷನ್ಗೂ ಅನ್ವಯ ಆಗ್ತಿತ್ತು. ಆಮೇಲೆ ಅದರ ನೆಪದಲ್ಲಿ ಇದನ್ನು ಪಾಸ್ ಮಾಡ್ಕೊಂಬಿಡೋಣ ಅಂತ ಬಂದರು. ಪಾಪ ಸ್ವಲ್ಪ ಅವ್ರಿಗೆ ಈಗನೆಲ್ಲ ಬೀದಿಗೆ ಇಳಿದು ಓಡಾಡ್ತಾವ್ರೆ. ನಾವು ನೋಡ್ತಾ ಇದ್ದೀವಿ, ಖುಷಿ ಪಡ್ತಾ ಇದ್ದೀವಿ. ಕಾಂಗ್ರೆಸ್ನ ಇವರು BJP ಅವ್ರು ಬೀದಿಗೆ ಇಳಿದಿರೋದನ್ನು ಭಾಳ ದಿವಸ ಹೋಗಿತ್ತವರೆಲ್ಲ ಬೀದಿಗೆ ಇಳಿದು. ನಾವು ಬೀದಿಗೆ ಇಳಿದಿದ್ದೋ, ಇಳಿತಾ ಇದ್ದು, ಅವ್ರು ಇಳಿದಿರಲ್ಲ. ಖುಷಿ ಪಡ್ತಾ ಇದ್ದೀವಿ ಒಂಚೂರು. ಹೆಣ್ಮಕ್ಳ ಹೆಸರು, ಹೆಣ್ಮಕ್ಳದಾರು ಅಟ್ಲೀಸ್ಟ್ ಈಗಲಾರು ಜಪ ಮಾಡಲಿ ಅವ್ರ ಹೆಣ್ಮಕ್ಳ ಹೆಸರನ್ನ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.